ನಮಸ್ಕಾರ ಕನ್ನಡಿಗರೇ ಹಾಗೂ ಎಲ್ಲ ಭಾಷೆಯ ಸ್ನೇಹಿತರೆ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತೊಂದು ಹೊಸ ವಿಡಿಯೋ ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ನನ್ನ ಸ್ನೇಹಿತರು 2018 ರಿಂದ ಯಾರು ಕಾರ್ ಪರ್ಚೇಸ್ ಮಾಡಿದರು ಅವ್ರುಗಳು ಡೆಫಿನೆಟ್ಲಿ ಅವ್ರ ಕಾರಿಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ನ ಹಾಕಿಸ್ಕೊಂಡಿರ್ತಾರೆ. ಆವಾಗಿನ ಟೈಮಲ್ಲಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಯಾವುದಿತ್ತು ಅಂತ ಹೇಳಿದ್ರೆ, ನನಗನ್ಸೋ ಪ್ರಕಾರ ಬ್ಲೋಪಂಕ್ ಕೀ ಲಾರ್ಗೋ 970 ಎಲ್ಲರೂ ಹಾಕಿಸ್ಕೊತಾ ಇದ್ದು. ಅದು 9 ಇಂಚು ಇತ್ತು, ಹಾಗೆ 10 ಇಂಚಸ್ಸು ಇರ್ತಿತ್ತು. ಹಾಗೆ ನನ್ನ ಕಾರಲ್ಲಿ ಕೂಡ ಬ್ಲೋಪಂಕ್ ಕೀ ಲಾರ್ಗೋ 970 ಸೀರೀಸ್ನ ಹಾಕಿಸ್ಕೊಂಡಿದ್ದೆ. ಅದನ್ನು ಹಾಕಿಸ್ಕೊಂಡಿರೋರಿಗೆ ಅದರದ್ದು ಪೇನ್ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದರೆ ಅದರಲ್ಲಿದ್ದಿದ್ದ ಸ್ಪೆಸಿಫಿಕೇಷನ್ನು ತುಂಬಾ ಕಡಿಮೆ ಆಗಿತ್ತು. ಲೈಕ್ 2 GB ರ್ಯಾಮ್ ಇತ್ತು, ಮೋಸ್ಟ್ಲಿ DDR2 ರ್ಯಾಮ್ ಇತ್ತು ಅನ್ಕೋತೀನಿ. ಹಾಗೆ ಪ್ರೊಸೆಸರ್ ಕೂಡ ತುಂಬಾ ಕಡಿಮೆ ಇತ್ತು. ಸೊ ಅದರಲ್ಲಿ ಯೂಟ್ಯೂಬ್ ಓಪನ್ ಆಗ್ತಾನೆ ಇರಲಿಲ್ಲ. ಓಪನ್ ಮಾಡಿ ಅದನ್ನು ಇಂಟರ್ನೆಟಿಗೆ ಕನೆಕ್ಟ್ ಮಾಡಿ ಯಾವ್ದಾರ ಒಂದು ಸಾಂಗ್ ಹಾಕಬೇಕು ಅಂತ ಹೇಳಿದ್ರು ಕೂಡ ತುಂಬಾ ಡಿಲೇ ಆಗ್ತಾ ಇತ್ತು. ಹಾಗೆ ನೀವು ಮೋಸ್ಟ್ ಪ್ರಾಬ್ಲಿ ಯೂಟ್ಯೂಬ್ನಂತೂ ಯೂಸ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಹಾಗೆ ಅದರಲ್ಲಿ ಇದು ಕೂಡ ಇರ್ತಿರ್ಲಿಲ್ಲ, ಆ್ಯಂಡ್ರಾಯ್ಡ್ ಆಟೋ ಇರ್ತಿರ್ಲಿಲ್ಲ, iOSಗೆ ಕಾರ್ ಪ್ಲೇ ಕೂಡ ಇರಲಿಲ್ಲ. ಸೊ ಇಟ್ ವಾಸ್ ಅ ಬೇಸಿಕ್ ಸಿಸ್ಟಮ್, ಅಂದರೆ ತುಂಬಾ ಬೇಸಿಕ್ ಆಗಿರೋ ಒಂದು ಸಿಸ್ಟಮ್ ಇತ್ತು. ಬಟ್ ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು. ಅದರ ಒಂದು ನೀವು USB ಇಂದ ವಿಡಿಯೋ ಪ್ಲೇ ಮಾಡೋದಾಗಿದ್ದರೆ ತುಂಬ ಚೆನ್ನಾಗಿ ಪ್ಲೇ ಆಗ್ತಾ ಇತ್ತು. ಬಟ್ ಅದು ಬಿಟ್ಟರೆ ನೀವು ಮ್ಯಾಪ್ಸ್ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಭಾಳನೇ ಕಷ್ಟ ಆಗ್ತಿತ್ತು. ನನ್ನ ಹತ್ರ ಹಳೆ ಸಿಸ್ಟಮ್ ತೋರಿಸ್ತೀನಿ. ಈಗ ನನ್ನ ಕಾರ್ಗೆ ಬ್ಲೋಪಂಕ್ ಕೀ ಲಾರ್ಗೋ 970 ಏನಿತ್ತು ಅದನ್ನು ರೀಪ್ಲೇಸ್ ಮಾಡೋಣ ಅಂತ ಮಾರ್ಕೆಟಲ್ಲಿ ತುಂಬಾ ಹುಡುಕಾಡಿದೆ. JC ರೋಡ್ಗೆ ಹೋಗಿದ್ದೆ, ಹಾಗೆ ಅಲ್ಲೂ ಕೂಡ ಹುಡುಕಾಡಿ ಲೋಕಲ್ ಶೋರೂಮ್ಸ್ಗಳಲ್ಲಿ ಕೇಳಿ ಎಲ್ಲ ಮಾಡಿ ಫೈನಲ್ ಆಗಿ ಒಂದು ಕಾರ್ ಶೋರೂಮಲ್ಲಿ, ಈ ಆಕ್ಸೆಸರೀಸ್ ಎಲ್ಲ ಇರೋವಂಥ ಶೋರೂಮಲ್ಲಿ ಹೋಗ್ಬಿಟ್ಟು ಬ್ಲೋಪಂಕ್ ಸ್ಯಾಂಟಾ ರೋಸಾ 985 ಹಾಕಿಸ್ಕೊಂಡೆ. ನೋಡಿ, ಇದೆ ಮಾಡೆಲು ಸ್ಯಾಂಟಾ ರೋಸಾ 985 ಬ್ಲೋಪಂಕ್ದು. ಸೊ ಇದ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ, ಇದರಲ್ಲಿ 4 GB ರ್ಯಾಮ್ ಇದೆ, ಹಾಗೆ 64 GB ಮೆಮೊರಿ ಕಾರ್ಡ್ ಕೂಡ ಇದೆ. ಮತ್ತು ಇದರಲ್ಲಿ ಆ್ಯಂಡ್ರಾಯ್ಡ್ 11 ಇದೆ. ಪ್ಲಸ್ ಇದರಲ್ಲಿ ಇರೋವಂಥ ಒಂದು ಪ್ರೊಸೆಸರು ಆಕ್ಟೋಕೋರ್ 2 GHz ಆಗಿರುತ್ತೆ. ಸೊ ಇದ್ರದ್ದು ರಿವ್ಯೂ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಇದನ್ನು ಪರ್ಚೇಸ್ ಮಾಡಿ ಒಂದು 3 ವಾರ ಆಗಿದೆ. ಸೊ 3 ವಾರ ಯೂಸ್ ಮಾಡಿದ್ದೀನಿ. 3 ವಾರ ಯೂಸ್ ಮಾಡಿ ಇದ್ರದ್ದು ರಿವ್ಯೂನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನೋಡಿ, ಸಿಸ್ಟಮ್ಮು ಕ್ಲೀನಾಗಿ ಇನ್ಸ್ಟಾಲ್ ಆಗಿದೆ. ಮುಂಚೆನೂ ನನ್ನ ಹತ್ರ ಕೀ ಲಾರ್ಗೋ ಇದ್ದಿದ್ದು 10 ಇಂಚಸ್ ಇತ್ತು. ಇವಾಗ ಕೂಡ 10 ಇಂಚಸ್ ಹಾಕ್ಕೊಂಡಿದ್ದೀನಿ ನಾನು ಸ್ಯಾಂಟಾ ರೋಸಾದು. ಸೊ ಸ್ಕ್ರೀನ್ ಹೀಗೆ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ರೇಡಿಯೋ ಇದೆ, ಮ್ಯೂಸಿಕ್ ಇದೆ, ಆಮೇಲೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಹಾಗೆ ವಿಡಿಯೋ ಪ್ಲೇ ಮಾಡ್ಬೋದು, ಈಕ್ವಲೈಸರ್ ಇದೆ, ಮತ್ತು ಫೈಲ್ ಮ್ಯಾನೇಜರ್ ಕೂಡ ಇದೆ, ಮತ್ತು ಫೋನ್ ಲಿಂಕ್ ಅಂತ ಹೇಳ್ಬಿಟ್ಟು ಹಳೆ ಫೋನ್ಸ್ಗಳಿಗೆ ಕನೆಕ್ಟ್ ಮಾಡುವಂಥ ಒಂದು, ಅಂದರೆ ವೈರ್ ಮುಖಾಂತರ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೊಳ್ಳೋವಂಥ ಒಂದು ಅಪ್ಲಿಕೇಶನ್ ಇದೆ. ಹಾಗೆ ಫೋಟೋಸ್, ಇದರಲ್ಲಿ ಏನು ಫೋಟೋಸ್ ಇಟ್ಕೊತೀರಾ ನೀವು ಇಟ್ಕೊಬೋದು. ಇಲ್ಲಿ ನೋಡ್ಬೋದು ನಿಮ್ಮ ಕಾರ್ ಅಂತ ಒಂದು ಇದೆ, ಅದೇನು ಮಾಡುತ್ತೆ ನನಗೂ ಗೊತ್ತಿಲ್ಲ, ನೋಡಬೇಕಾಗುತ್ತೆ. ಹಾಗೆ ಕ್ಯಾಮ್ರಾ ಕೂಡ ಇದೆ. ಕ್ಯಾಮ್ರಾ ಏನು ಅಂತ ಹೇಳಿದ್ರೆ 360 ಡಿಗ್ರೀಸ್ ಕ್ಯಾಮ್ರಾ ಏನಿರುತ್ತೆ ಅದು ಸಪೋರ್ಟ್ ಮಾಡೋವಂಥ ಒಂದು ಸಿಸ್ಟಮ್ ಇದು. ಹಾಗೆ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಆಫ್ ಕೂಡ ಮಾಡ್ಬೋದು. ಥೀಮ್ಸ್ ಇದ್ದಾವೆ, GPS ಟೆಸ್ಟ್ ಇದೆ, ಆಡಿಯೋ ವಿಡಿಯೋ ಪಿನ್ ಅಂತ ಇದೆ. ಅಂದರೆ ಬೇಸಿಕಲಿ ಆಡಿಯೋ ವಿಡಿಯೋ ಅಂತ ಹೇಳಿದ್ರೆ ನೀವು ಎಕ್ಸ್ಟರ್ನಲ್ ಏನಾದರೂ ಕನೆಕ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ನೋಡ್ಬೋದು ಸರ್ಟಿಫೈಡ್ ಆ್ಯಂಡ್ರಾಯ್ಡ್ ಆಟೋ ಕೂಡ ಇದೆ. ಹಾಗೆ TPMS ಕೂಡ ಇದೆ. TPMSಗೆ ನೀವು ಸಪ್ರೇಟ್ ಆದ ಒಂದು ಬ್ಲೋಪಂಕ್ದು ಒಂದು ಡಿವೈಸ್ ಬರುತ್ತೆ, ಅದನ್ನು ನೀವು ಈ ಕಾರಿಗೆ ನೀವು ಕನೆಕ್ಟ್ ಮಾಡಿಕೊಂಡ್ರೆ ಈ ಕಾರಲ್ಲಿ ಅದು ಆಕ್ಟಿವೇಟ್ ಆಗಿ ವರ್ಕ್ ಆಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಕಾರ್ ಪ್ಲೇ ಕೂಡ ಇದೆ iOS ಯೂಸರ್ಸ್ಗೆ. ಆಮೇಲೆ ಒಂದಷ್ಟು ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನೋಡ್ಬೋದು ಪ್ಲೇಸ್ಟೋರ್ ಇದೆ, ಹಾಗೆ ಯೂಟ್ಯೂಬ್ ಕೂಡ ಇದೆ. ಸೊ ಹಾಗೆ ಇಲ್ಲಿ ಸ್ಪೀಡ್ ಟೆಸ್ಟ್ ಕೂಡ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಏನಕ್ಕೆ ಸ್ಪೀಡ್ ಟೆಸ್ಟ್ ಇನ್ಸ್ಟಾಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ವೈಫೈ ಏನಿರುತ್ತೆ ಅದು ಎಷ್ಟು ಸ್ಪೀಡಾಗಿ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಬೇಕು. ನಾನು ತೊಗೊಳೋಕ್ಕಿಂತ ಮುಂಚೆ ತುಂಬಾ ರಿಸರ್ಚ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ತುಂಬಾ ವಿಡಿಯೋಸ್ಗಳನ್ನ ನೋಡಿದ್ದೀನಿ. ಆದರೆ ಯಾರೂ ಕೂಡ ನಿಮಗೆ ಈ ಸ್ಪೀಡ್ ಟೆಸ್ಟ್ನ ತೋರಿಸೋದಿಲ್ಲ. ಏನಕ್ಕೆ ತೋರಿಸೋದಿಲ್ಲ ಅಂತ ಹೇಳಿದ್ರೆ, ಮೋಸ್ಟ್ಲಿ ಅವ್ರಿಗೂ ಗೊತ್ತಿರುತ್ತೋ ಇಲ್ವೋ, ಬಟ್ ನಾನಂತೂ ಖಂಡಿತವಾಗಿ ಸ್ಪೀಡ್ ಟೆಸ್ಟ್ ತೋರಿಸ್ಬೇಕು ಅಂತಲೇ ನಾನು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ನಿಮಗೋಸ್ಕರ. ಈ ಸ್ಪೀಡ್ ಟೆಸ್ಟ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಬೇಸಿಕ್ಲಿ ಯಾವ ಸ್ಪೀಡಲ್ಲಿ ಈ ಸಿಸ್ಟಮ್ ವರ್ಕ್ ಆಗುತ್ತೆ, ಅಂದರೆ ಇಂಟರ್ನೆಟ್ ಸ್ಪೀಡು ಎಷ್ಟಿರುತ್ತೆ, ಅದು ಎಷ್ಟು ಬೇಕು ನಿಮಗೆ ಯೂಟ್ಯೂಬ್ ಪ್ಲೇ ಮಾಡೋದಕ್ಕೆ, ಅದೆಲ್ಲವೂ ನಾನು ನಿಮಗೆ ರಿವ್ಯೂವಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಶೇರ್ ಮೆನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೆಟ್ಫ್ಲಿಕ್ಸ್ ನೋಡ್ಬೋದು, ನೆಟ್ಫ್ಲಿಕ್ಸ್ ಇದೆ, ಬಿಲ್ಟ್ ಇನ್ ಮ್ಯಾಪ್ಸ್ ಕೂಡ ಇದೆ.
ಆ್ಯಂಡ್ ಕ್ರೋಮ್ ಬ್ರೌಸರ್ ಇದೆ. SWC ಅಂತ ಹೇಳಿದ್ರೆ ಬೇಸಿಕಲಿ ನಿಮ್ಮದು ಇಲ್ಲಿ ಕಾರಲ್ಲಿ ಬಟನ್ಸ್ ಇರುತ್ತಲ್ಲ, ಆ ಬಟನ್ಸಿಗೆ ಕನ್ಫಿಗರ್ ಮಾಡೋವಂಥ ಒಂದು ಅಪ್ಲಿಕೇಶನ್ ಅದು. ಅದ್ರ ಜೊತೆಗೆ ನಾನು ಇಲ್ಲಿ ಡ್ಯಾಶ್ ಕ್ಯಾಮ್ದು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಲಾಂಚರ್ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು Z5 ಇದೆ, ಹಾಟ್ಸ್ಟಾರ್ ಕೂಡ ಇದೆ. ಮೊದಲನೇದಾಗಿ ನೋಡಿ ರೇಡಿಯೋ ಹೇಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ರೇಡಿಯೋದು UI ಈ ಥರ ಕಾಣಿಸುತ್ತೆ ನಿಮಗೆ. ಆಮೇಲೆ ನೆಕ್ಸ್ಟು ನೀವು ಬ್ಲೂಟೂತ್ ಮ್ಯೂಸಿಕ್ ಹೋಗಬೇಕು ಅಂದರೆ ಬ್ಲೂಟೂತ್ಗೆ ಇಲ್ಲಿ ಹೋದರೆ ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ನಿಮ್ಗೆ ತೋರಿಸುತ್ತೆ. ನಾನು ಬ್ಲೂಟೂತ್ ಕನೆಕ್ಟ್ ಮಾಡಿಲ್ಲ, ಹಾಗಾಗಿ ಡಿವೈಸ್ ಇಲ್ಲ ಅಂತ ತೋರಿಸ್ತಾ ಇದೆ. ಮತ್ತು ಸೆಟ್ಟಿಂಗ್ಸ್ ನೋಡಿ, ಸೆಟ್ಟಿಂಗ್ಸಲ್ಲಿ ನಿಮಗೆ ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇಲಿ ಬ್ರೈಟ್ನೆಸ್ಸು, ನೈಟ್ ಮೋಡು, ಮತ್ತು ಪಾರ್ಕಿಂಗ್, ಇದು ಡಿಸ್ಪ್ಲೇ ಯಾವಾಗಿಂದ ಯಾವಾಗ ಕಡಿಮೆ ಆಗಬೇಕು ಅದೆಲ್ಲ ಇದೆ. ಸ್ಕ್ರೀನ್ ಸೇವರು, ಒಂದಷ್ಟು ವಾಲ್ಪೇಪರ್ ಸೆಟ್ಟಿಂಗ್ಸ್ ಎಲ್ಲ ಇದೆ. ಬ್ಲೂಟೂತು ಇದೆ, ಹಾಗೆ ವೈಫೈ ಇದೆ. ಸೊ ಹಾಗೆ ವೈಫೈ AP ಅಂತಲೂ ಕೂಡ ಇದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಆ್ಯಂಡ್ರಾಯ್ಡ್ ಆಟೋಗೆ ಇದು ಒಂದು ಇರಲೇಬೇಕು. ಮತ್ತು ವಾಲ್ಯೂಮ್ ಸೆಟ್ಟಿಂಗ್ಸ್ ಇದೆ, ಅಪ್ಲಿಕೇಶನ್ ಇದೆ, ರಿವರ್ಸ್ ಮೋಡ್ ಇದೆ ಕ್ಯಾಮ್ರಾದು, ಹಾಗೆ ಕೀ ಪ್ಯಾನಲ್ ಲೈಟ್ಸ್ ಇದೆ, ಟೈಮು, ಡೇಟು, ಲ್ಯಾಂಗ್ವೇಜು, SWC ಮತ್ತು ಫೈನಲಾಗಿ ಸಿಸ್ಟಮ್. ಸೊ ಸಿಸ್ಟಮಲ್ಲಿ ನೀವು ನೋಡ್ಬೋದು ಸ್ಯಾಂಟಾ ರೋಸಾ 985 ಅಂತ ಇದೆ. ಹಾಗೆ ಇಲ್ಲಿ 4GB ರ್ಯಾಮ್ ತೋರಿಸ್ತಾ ಇದೆ. 4GB ರ್ಯಾಮು DDR4 ಆಗಿರುತ್ತೆ. ಸೊ DDR4 ಆಗಿರೋದ್ರಿಂದ ತುಂಬ ಫಾಸ್ಟ್ ಆಗಿರುತ್ತೆ. ಮತ್ತು ಸ್ಕ್ರೀನ್ಸ್ ರೆಸೊಲ್ಯೂಷನ್ ನೋಡ್ಬೋದು, ಇದು HD ರೆಸೊಲ್ಯೂಷನ್, ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ 11 ಇರುತ್ತೆ. ಸೊ ಇದೆಷ್ಟಾಗಿರುತ್ತೆ ಸೆಟ್ಟಿಂಗ್ಸ್ದು. ನೆಕ್ಸ್ಟ್ ನೀವು ಹೋಗಬೇಕಾಗಿರೋದು ಆ್ಯಂಡ್ರಾಯ್ಡ್ ಆಟೋಗೆ. ಆ್ಯಂಡ್ರಾಯ್ಡ್ ಆಟೋ ಎಷ್ಟು ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಹಾಗೆ ಆ್ಯಂಡ್ರಾಯ್ಡ್ ಆಟೋ ಕ್ಲಿಕ್ ಮಾಡಿದ ತಕ್ಷಣ ಆಲ್ರೆಡಿ ನಂದು ಡಿವೈಸ್ ಕನೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಆ್ಯಂಡ್ರಾಯ್ಡ್ ಆಟೋದು ಓಪನ್ ಆಗುತ್ತೆ. ಓಪನ್ ಆಗಿ ಮ್ಯಾಪ್ಸ್ ಓಪನ್ ಆಗ್ತಾ ಇಲ್ಲ. ಮ್ಯಾಪ್ಸ್ ಓಪನ್ ಮಾಡಿ ಟ್ರೈ ಮಾಡೋಣ ಮೊಬೈಲಲ್ಲಿ. ಮ್ಯಾಪ್ಸಿಗೆ ಮೋಸ್ಟ್ಲಿ ಓಕೆ ಸೆಟ್ಟಿಂಗ್ಸು ಚೇಂಜ್ ಮಾಡಬೇಕಿತ್ತು. ನೋಡಿ, ಮ್ಯಾಪ್ಸ್ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಇದರಲ್ಲಿ ಏನೇನು ಅಪ್ಲಿಕೇಶನ್ ಇರುತ್ತೆ ಆಟೋ, ಆ್ಯಂಡ್ರಾಯ್ಡ್ ಆಟೋದಲ್ಲಿ ಅಷ್ಟು ಅಪ್ಲಿಕೇಶನ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ಮ್ಯಾಪ್ಸ್ ಬೇಕು ಅಂತ ಹೇಳಿದ್ರೆ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿಗೆ ಹೋಗಬೇಕು ಅಂತ ನೀವು ಸರ್ಚ್ ಮಾಡ್ತೀರೋ ಇಮಿಡಿಯೇಟಾಗಿ ಅಲ್ಲಿಗೆ ತೊಗೊಂಡೋಗುತ್ತೆ. ಫಾರ್ ಎಕ್ಸಾಂಪಲ್ ಚಿತ್ರದುರ್ಗಕ್ಕೆ ಅಂತ ಹಾಕಿದ ತಕ್ಷಣ ನೋಡಿ ರೂಟಿಂಗ್ ಬರುತ್ತೆ. ಸ್ಟಾರ್ಟ್ ಅಂತ ಹೊಡೆದ ತಕ್ಷಣ ಇಮಿಡಿಯೇಟಾಗಿ ಕನೆಕ್ಟ್ ಆಗುತ್ತೆ. Head northeast toward 21st Main Road, then turn left onto 21st Main Road. ಸೊ ಆ್ಯಂಡ್ರಾಯ್ಡ್ ಆಟೋ ಇಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ. ನೀವು ಆ್ಯಂಡ್ರಾಯ್ಡ್ ಆಟೋ ಮ್ಯಾಪ್ಸ್ ಇಟ್ಕೊಬೋದು, ಅದ್ರ ಜೊತೆಗೆ ಯಾವ್ದಾದ್ರು ಸಾಂಗ್ಸ್ ಬೇಕಾದ್ರೂ ಪ್ಲೇ ಮಾಡಬೇಕು ಅಂತ ಹಾಕೊಬೋದು. ಸೊ ಇದಾಯಿತು ಆ್ಯಂಡ್ರಾಯ್ಡ್ ಆಟೋ. ಸೊ ಆ್ಯಂಡ್ರಾಯ್ಡ್ ಆಟೋದು ಈ ಥರ ಇದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡೇ ಟು ಟೈಮ್ ಎಲ್ಲ ತೋರಿಸ್ತಾ ಇರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಬ್ಲೂಟೂತ್ ಆಫ್ ಮಾಡೋದು, ಆನ್ ಮಾಡೋದು, ವೈಫೈದು, ಹಾಟ್ಸ್ಪಾಟು, ಡಿಸ್ಪ್ಲೇ ಸೆಟ್ಟಿಂಗ್ಸ್ ಎಲ್ಲನೂ ಇಲ್ಲೇ ಬರುತ್ತೆ. ಯೂಶಲಾಗಿ ನಾವು ಇಲ್ಲಿ ಮೇಲ್ಗಡೆ ಹಿಂಗೆ ಮಾಡ್ತೀವಿ, ಅದು ಆಪ್ಷನ್ ಇಲ್ಲಿಲ್ಲ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ಸೊ ಈಗ ಸ್ಪೀಡ್ ಟೆಸ್ಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ನನ್ನ ಒಂದು ಫೋನ್ನಲ್ಲಿ ಇರೋದು 5G. ಸೊ 5Gನೂ ಹಾಟ್ಸ್ಪಾಟಾಗಿ ಮೊದಲು ಕನೆಕ್ಟ್ ಮಾಡೋಣ. ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇಲ್ಲಿ ವೈಫೈ ಬಂದು ನೋಡಿ ಆಲ್ರೆಡಿ ಹಾಟ್ಸ್ಪಾಟ್ ಕನೆಕ್ಟ್ ಆಗಿದೆ. ಸೊ ಈಗ ಸ್ಪೀಡ್ ಟೆಸ್ಟ್ ಮಾಡಿ ನೋಡೋಣ ಎಷ್ಟು ಫಾಸ್ಟಾಗಿ ಬರುತ್ತೆ ಅಂತ. ನನ್ನ ಫೋನಲ್ಲಿ 5G ಇರೋದ್ರಿಂದ ಫಾಸ್ಟಾಗಿ ಬರಬೇಕು. ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ಇದು ಚೇಂಜ್ ಮಾಡೋಣ ಸರ್ವರು. ಏರ್ಟೆಲ್ ಮತ್ತು ಏರ್ಟೆಲ್ ಹಾಕೋಣ. ಈಗ ಟೆಸ್ಟ್ ಮಾಡೋಣ ನೋಡಿ.
ನೋಡಿ ಸ್ನೇಹಿತರೆ, ನಮಗೆ 58-60 Mbps ಬರ್ತಾ ಇದೆ. ಸೊ 63 Mbps ಡೌನ್ಲೋಡ್ ಇದೆ. ಹಾಗೆ 5 Mbps ಹತ್ರ ಹೋಗ್ತಾ ಇದೆ ಅಪ್ಲೋಡು. ನೋಡಿ 63 Mbps ಬರ್ತಾ ಇದೆ ಅಂದರೆ ಸ್ಪೀಡು ಆಬ್ವಿಯಸ್ಲಿ ನಮ್ಮದು ಯೂಟ್ಯೂಬು ಅದು ಇದೆಲ್ಲ ಚೆನ್ನಾಗಿ ವರ್ಕ್ ಆಗಬೇಕು. ಸೊ ತೋರಿಸ್ತೀನಿ ನೋಡಿ ಈಗ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ ಆಲ್ರೆಡಿ ಓಪನ್ ಮಾಡಿದ್ದೆ, ಬಟ್ ಇನ್ನೊಂದ್ಸತಿ ಓಪನ್ ಮಾಡೋಣ. ನೋಡಿ ಎಷ್ಟು ಫಾಸ್ಟಾಗಿ ಬರುತ್ತೆ ಯೂಟ್ಯೂಬು. ನೀವು ಸರ್ಚ್ ಹೊಡೆದಿದ ತಕ್ಷಣ ಯಾವುದು ಬೇಕಾದ್ರೂ ಬರುತ್ತೆ. ನೋಡಿ ಕನ್ನಡ ಸಾಂಗ್ಸ್ ಅಂತ, ಕನ್ನಡ ಸಾಂಗ್ಸ್ ಹೊಡೆಯೋಣ. ಕನ್ನಡ ಸಾಂಗ್ಸ್ ನೋಡಿ ಎಷ್ಟು ಫಾಸ್ಟಾಗಿ ತೋರ್ಸಕ್ಕೆ ಶುರು ಮಾಡುತ್ತೆ. ಕನ್ನಡ ಸಾಂಗ್ಸ್ ಅಂದ ತಕ್ಷಣ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರೋ ಅದು ಅಷ್ಟು ಫಾಸ್ಟಾಗಿ ಓಪನ್ ಆಗುತ್ತೆ. ನೋಡಿ ಇಷ್ಟ ಆಗಿತ್ತು ಯೂಟ್ಯೂಬ್ದು. ಈಗ ಪ್ಲೇ ಸ್ಟೋರ್ಗೆ ಹೋಗೋಣ. ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಯಾವ ಆ್ಯಪ್ ಬೇಕಾದ್ರೂ ಹುಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಗೇಮ್ಸ್ ಕೂಡ ಇನ್ಸ್ಟಾಲ್ ಮಾಡ್ಕೊಬೋದು ನೀವು. ನಾನಿಲ್ಲಿ ಅಮೆಝಾನ್ ಪ್ರೈಮು ಹುಡ್ಕೋಣ. ನೋಡಿ ಅಮೆಝಾನ್ ಪ್ರೈಮ್ ಇದೆ. ಸೊ ಒಂದು ಪ್ರಾಬ್ಲಮ್ ನಾನು ಏನು ನೋಡಿದೆ ಇದರಲ್ಲಿ ಅಂತ ಹೇಳಿದ್ರೆ, ಇನ್ಸ್ಟಾಲೇಷನ್ ಅಂದರೆ ಇದು ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಗನೆ ಡೌನ್ಲೋಡ್ ಆಗುತ್ತೆ, ಯಾಕಂದರೆ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿರುತ್ತೆ. ಬಟ್ ಅದಾದಮೇಲೆ ಇನ್ಸ್ಟಾಲ್ ಆಗೋದಕ್ಕೆ ಒಂದಷ್ಟು ಟೈಮ್ ತೊಗೊಳುತ್ತೆ. ಮೋಸ್ಟ್ಲಿ ಒಂದು 5-10 ನಿಮಿಷ ತೊಗೊಳುತ್ತೆ ಇನ್ಸ್ಟಾಲ್ ಆಗೋದಕ್ಕೆ. ಅದು ಏನು ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬಟ್ ನೋಡಿ ಇನ್ಸ್ಟಾಲ್ ಇದು ಡೌನ್ಲೋಡ್ ಆಗ್ತಾ ಇರೋದು ಎಷ್ಟು ಬೇಗ ಡೌನ್ಲೋಡ್ ಆಯಿತು. 100% ಒಂದು ವಿತಿನ್ ಒಂದು 5-10 ಸೆಕೆಂಡ್ಸಲ್ಲಿ ಡೌನ್ಲೋಡ್ ಆಗಾಯಿತು. ನೋಡಿ ಈಗ ಇನ್ಸ್ಟಾಲಿಂಗ್ ಅಂತ ತೋರಿಸ್ತಾ ಇದೆ. ಅದು ಇನ್ಸ್ಟಾಲ್ ಆಗೋದಕ್ಕೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅದು ಇನ್ಸ್ಟಾಲ್ ಆಗಲಿ. ಮೀನ್ ವೈಲ್ ನಾನು ನಿಮಗೆ ನೆಟ್ಫ್ಲಿಕ್ಸಲ್ಲಿ ವಿಡಿಯೋಸ್ ಹೇಗೆ ಪ್ಲೇ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಕನ್ನಡ ಬಗೀರ ಹಾಕೋಣ. ನೋಡಿ ಇಷ್ಟು ಫಾಸ್ಟಾಗಿ ಪ್ಲೇ ಆಗುತ್ತೆ. ಹಾಗೆ ನಿಮಗೆ ಎಲ್ಲ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಪ್ಲೇ ಮಾಡ್ಕೊಬೋದು. ನಿಮಗೆ ಸೀರಿಯಲ್ ನೋಡಬೇಕು ಅಂತ ಹೇಳಿದ್ರೆ ಸೀರಿಯಲ್ ಇದರಲ್ಲೂ ನೋಡ್ಬೋದು. ಇಲ್ಲ ಬಿಗ್ ಬಾಸ್ ಟೈಮಲ್ಲಿ ಬಿಗ್ ಬಾಸ್ ನೋಡಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಕೂಡ ಇದರಲ್ಲಿ ನೋಡ್ಬೋದು. ಫೈನಲ್ ಆಗಿ ನನ್ನ ಕಾರಲ್ಲಿ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅಗ್ಯಾರೋ ಅಂತ ಒಂದು ಡ್ಯಾಶ್ ಕ್ಯಾಮು, ತುಂಬಾ ಒಂದು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದ್ದಂಥ ಒಂದು ಡ್ಯಾಶ್ ಕ್ಯಾಮು. ಆ ಡ್ಯಾಶ್ ಕ್ಯಾಮ್ನ ನಾನು ನನ್ನ ಕಾರಿನ ಒಂದು ಲೈಟರ್ ಪಾಯಿಂಟ್ ಏನಿರುತ್ತೆ, ಅಂದರೆ 12 volts ಚಾರ್ಜರ್ ರೇಂಜ್ ಸಾಕೆಟ್ ಇರುತ್ತೆ, ಅದಕ್ಕೆ ಹಾಕಬೇಕಾಗಿತ್ತು. ಸೊ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಈ ಒಂದು ಸಿಸ್ಟಮಲ್ಲಿ ನಿಮಗೆ 2 USB ಬರುತ್ತೆ ಔಟ್ಲೆಟ್. ಅದಕ್ಕೆ ನಾನೇನು ಮಾಡಿದ್ದೀನಿ, ಅಗ್ಯಾರೋ ಒಂದು ಡ್ಯಾಶ್ ಕ್ಯಾಮಿಂದ ವೈರ್ ತೊಗೊಂಡೋಗ್ಬಿಟ್ಟು ಒಂದು USB ಕನೆಕ್ಟ್ ಮಾಡಿದ್ದೀನಿ ಡೈರೆಕ್ಟಾಗಿ. ಹಾಗಾಗಿ ಅದು ಅಗ್ಯಾರೋ ಪವರ್ ಆನ್ ಆಗುತ್ತೆ. ಇದು ಸ್ಟೀರಿಯೋ ಆನ್ ಆಗಿದ ತಕ್ಷಣ ಡ್ಯಾಶ್ ಕ್ಯಾಮ್ ಕೂಡ ಆನ್ ಆಗುತ್ತೆ. Wi-Fi is on. Wi-Fi is connected. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಡ್ಯಾಶ್ ಕ್ಯಾಮ್ ಕನೆಕ್ಟ್ ಮಾಡಿದ್ದೀನಿ ಡೈರೆಕ್ಟಾಗಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇನ್ಸ್ಟಾಲ್ ಮಾಡಿರೋದು ಅಪ್ಲಿಕೇಶನಿಂದ ಡೈರೆಕ್ಟಾಗಿ ನನ್ನ ಮುಂದೆ ಒಂದು ಥಾರ್ ಕಾರ್ ನಿಂತಿದೆ. ಆ ಕಾರ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಇದು ಒಂದು ಅಮೇಝಿಂಗ್ ಆಗಿರೋ ಸಿಸ್ಟಮ್ ಇದು. ಬೇಸಿಕ್ಲಿ 4 GB DDR RAM ಮತ್ತು ಆಕ್ಟಾ ಕೋರ್ 2.0 GHz,
ಪ್ಲಸ್ 64 GB ಫ್ಲ್ಯಾಶ್ ಡ್ರೈವು ಇರೋದ್ರಿಂದ ತುಂಬಾ ಫಾಸ್ಟಾಗಿದೆ. ನಿಮ್ಮ ಕಾರ್ಗಳಲ್ಲಿ ಏನಾದರೂ ಇನ್ಸ್ಟಾಲ್ ಮಾಡಿಸ್ಕೊಬೋದು ಅಂತ ಹೇಳಿದ್ರೆ ಇದು ಮಾಡಿಸಿರುವಂಥ ಒಂದು ಸ್ಟೀರಿಯೋ ಆಗಿರುತ್ತೆ ಬ್ಲೋಪಂಕ್ ಕಡೆಯಿಂದ. ಈ ಡಿವೈಸು ಮೋಸ್ಟ್ಲಿ ಬ್ಲೋಪಂಕ್ ವೆಬ್ಸೈಟಲ್ಲಿ ಅವೈಲೇಬಲ್ ಇಲ್ಲ ಅಂತ ಕಾಣುತ್ತೆ. ರೀಸೆಂಟ್ ಕಾಲದಲ್ಲಿ ತೆಗೆದುಬಿಟ್ಟಿದ್ದಾರೆ. ಅಂದರೆ 10.33 ಇಂಚಸ್ ಇದೆ, ಇದು 10.1 ಇಂಚಸ್ಸು. ಸೊ ಅದು ಮೋಸ್ಟ್ಲಿ ವೆಬ್ಸೈಟಲ್ಲಿ ಅವೈಲೇಬಲ್ ಇಲ್ಲ. ಬಟ್ ಆಕ್ಸೆಸರೀಸ್ ಅನ್ನೋ ಒಂದು ಶೋರೂಮ್ಗಳಲ್ಲಿ ನಿಮಗೆ ಇದು ಸಿಗ್ಬೋದು. ಬಿಟ್ಟರೆ ನೀವು JC ರೋಡ್ಗೆ ಹೋದರೂ ಕೂಡ ಸಿಗ್ಬೋದು. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಏನು ಕ್ಯಾಚು ಅಂತ ಹೇಳಿದ್ರೆ, ಇದು ಆನ್ಲೈನಲ್ಲಿ ಅಂದರೆ ಈ ಬ್ಲೋಪಂಕ್ ವೆಬ್ಸೈಟಲ್ಲೇ ಇದನ್ನು ನೋಡೋಕೆ ಹೋದರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ. 34,000 ಇದೆ ಇದಕ್ಕೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ SP ರೋಡಲ್ಲಿ JC ರೋಡಲ್ಲಿ ಮತ್ತು ಆಕ್ಸೆಸರೀಸ್ ಇರುವಂಥ ಒಂದು ಶೋರೂಮ್ಗಳಲ್ಲಿ ಒಂದು ಒಳ್ಳೆಯ ಡಿಸ್ಕೌಂಟಲ್ಲಿ ಸಿಗುತ್ತೆ. ಹಾಗೆ ನಾನು ವಿಚಾರಿಸ್ತಾ ಹೋದಾಗ ಒಂದು ಶೋರೂಮಲ್ಲಿ ಆಕ್ಸೆಸರಿ ಶೋರೂಮ್ ಅವರು ಹೇಳಿದಂಥ ಒಂದು ಕಮೆಂಟ್ ಇದು. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ 34,000ಕ್ಕೆ ನಮ್ಗೆ ಏನು ಸಿಗುತ್ತೆ ಅದು ಒರಿಜಿನಲ್ ಆಗಿರುತ್ತೆ. ಬಟ್ ನಿಮ್ಗೇನು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ ಅದು ಮೋಸ್ಟ್ಲಿ ಒರಿಜಿನಲ್ ಇರಲ್ಲ, ಅದು ಕಾಪಿ ಇರುತ್ತೆ ಅಂತ ಹೇಳೋದು. ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಏನು ಅಂತ. ಬಟ್ ನಾನು ಹಾಕಿಸ್ಕೊಂಡಿರೋ ಸಿಸ್ಟಮ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಹಾಗೆ ನೀವು ಫೈನಲ್ ಆಗಿ ಏನು ತೋರಿಸ್ಬೇಕು ಅಂತ ಹೇಳಿದ್ರೆ ರಿವರ್ಸ್ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ನೋಡಿ. ರಿವರ್ಸ್ ಕ್ಯಾಮ್ರಾ ಈ ಥರ ಕಾಣಿಸುತ್ತೆ. ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ ರಿವರ್ಸ್ ಕ್ಯಾಮ್ರಾದು. ಸೊ ನಾನು 970 ಬ್ಲೋಪಂಕ್ ತೊಗೊಂಡಾಗ ರಿವರ್ಸ್ ಕ್ಯಾಮ್ರಾ ಆಲ್ರೆಡಿ ಇನ್ಸ್ಟಾಲ್ ಆಗಿತ್ತು. HD ರಿವರ್ಸ್ ಕ್ಯಾಮ್ರಾ ಅದು ಬೇಸಿಕಲಿ. ಅದೇ ರಿವರ್ಸ್ ಕ್ಯಾಮ್ರಾನ ನೀನು ಇದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ನಾನು ಚೇಂಜ್ ಮಾಡಿಸಿಲ್ಲ, ನಾನು ಜಸ್ಟ್ ಚೇಂಜ್ ಮಾಡಿಸಿದ್ದು ಸ್ಟೀರಿಯೋ ಮಾತ್ರ. ಹಾಗಾಗಿ ಇದು ತುಂಬಾ ಒಂದು ಒಳ್ಳೆಯ ಸ್ಟೀರಿಯೋ. ನೀವು ಕಣ್ಣು ಮುಚ್ಕೊಂಡು ತೊಗೊಬೋದು. ಬ್ಲೋಪಂಕಲ್ಲಿ ನೀವು 2 GB ರ್ಯಾಮ್ ಇರೋದು ನಿಮಗೆ 18,000 ರೂಪಾಯಿ 20,000 ರೂಪಾಯಿಗೆಲ್ಲ ಸಿಗುತ್ತೆ. ಬಟ್ ಅದು ನಿಮಗೆ ಮೋಸ್ಟ್ ಪ್ರಾಬ್ಲಿ ಹಿಂಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಬ್ಲೋಪಂಕ್ ಬಿಟ್ಟರೆ ತುಂಬಾ ನಿಮಗೆ ಬೇರೆ ಬೇರೆ ಸ್ಟೀರಿಯೋಸ್ ಅವೈಲೇಬಲ್ ಇದೆ, ತುಂಬಾ ಇದೆ. ಆ್ಯಂಡ್ ಅದನ್ನೆಲ್ಲ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅದು ಹೇಗೆ ವರ್ಕ್ ಆಗುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬ್ಲೋಪಂಕ್ ಅಂತೂ ನನಗೆ ತುಂಬಾ ಹೆಲ್ಪ್ ಆಗಿದೆ ತೊಗೊಂಡ್ಮೇಲೆ. ಫಸ್ಟ್ ಟೈಮ್ ಹಾಕಿಸ್ಕೊಂಡಾಗಂತೂ ನನಗೆ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ತು. ಹಾಗೆ ಇವಾಗ 2 ವರ್ಷ ವಾರಂಟಿ ಇದೆ ಇರೋದು. ಸೊ 2 ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅವ್ರು ಬಂದು ರಿಪ್ಲೇಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಏನಾದರೂ ಅಪ್ಲಿಕೇಶನ್ ರೀಇನ್ಸ್ಟಾಲ್ ಮಾಡಬೇಕಾ, ಇಲ್ಲ ಅಂತ ಹೇಳಿದ್ರೆ ಪ್ಯಾಚಸ್ ಏನಾದರೂ ಇನ್ಸ್ಟಾಲ್ ಮಾಡಬೇಕಾ, ಅದೆಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ. ನನಗನ್ಸೋ ಪ್ರಕಾರ ಇದೊಂದು 5-6 ವರ್ಷ ಬರುತ್ತೆ ಅಂತ ಅನ್ಕೊತೀನಿ. ಇಷ್ಟು ಫಾಸ್ಟ್ ಆಗಿದ್ರೆ ನಾನು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಇದರಲ್ಲಿ. ಕಂಪ್ಯಾರಿಟಿವ್ಲಿ ನನ್ನ ಹತ್ರ ಮುಂಚೆ 970 ಇದಿರೋದಕ್ಕೂ ಕಂಪೇರ್ ಮಾಡೋಕ್ಕೆ ಹೋದರೆ ಐ ಥಿಂಕ್ ದಿಸ್ ಇಸ್ ದಿ ಬೆಸ್ಟ್ ಕ್ಯಾಮ್ರಾ. ಸೊ ನಿಮ್ಮ ಹಳೆ ಕಾರ್ಗಳಲ್ಲಿ 2018 ಇಸ್ವಿಯಲ್ಲಿ ಯಾರ್ಯಾರು ಕಾರ್ ತೊಗೊಂಡಿದ್ದು, ಅವ್ರು ಯಾರ್ಯಾರು ಆ್ಯಂಡ್ರಾಯ್ಡ್ ಸಿಸ್ಟಮ್ಸ್ ಹಾಕ್ಕೊಂಡಿದ್ದೀರೋ ಐ ಥಿಂಕ್ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ಒಂದು ರೈಟ್ ಚಾಯ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಹೇಳ್ತಾ ಐ ಥಿಂಕ್ ನೀವು ಏನಾದರೂ ಕಮೆಂಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ನಿಮ್ಗೆ ಏನು ಕ್ವೆಶನ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎವ್ರಿವನ್.